ಗುರುವಿನ ಗುರುತು. ಒಂದು ಚಿಕ್ಕ ನಗರದ ಶಾಲೆಯಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣನ್ನವರು ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಜ್ಞಾನದ ಬೆಳಕು, ಧ್ವನಿಯಲ್ಲಿ ಶಾಂತತೆಯಿತ್ತು. ಮಕ್ಕಳು ಅವರ ಬಳಿ ಬಂದರೆ ಅವರು ಕೇವಲ ಪುಸ್ತಕಗಳನ್ನು ಮಾತ್ರವಲ್ಲ, ಜೀವನದ ರಹಸ್ಯಗಳನ್ನು ಬೋಧಿಸುತ್ತಿದ್ದರು. ಒಂದು ದಿನ ಒಬ್ಬ ಬಡವನಾದ ಬಾಲಕ ರಾಮು ಶಾಲೆಗೆ ಬಂದನು. ಸರ್, ನಾನು ಓದಲು ಬಯಸುತ್ತೇನೆ, ಆದರೆ ಹಣವಿಲ್ಲ. ಅವನು ಕಣ್ಣೀರೆರೆದನು. ರಾಧಾಕೃಷ್ಣನವರು ನಗುತ್ತಾ ಹೇಳಿದರು, ಜ್ಞಾನಕ್ಕೆ ಹಣ ಬೇಕಿಲ್ಲ, ಹೃದಯ ಬೇಕು. ಬನ್ನಿ, ನಾನು ನಿನಗೆ ಕಲಿಸುತ್ತೇನೆ. ಪ್ರತಿದಿನ ಸಂಜೆ ಅವರು ರಾಮನ್ನು ತಮ್ಮ ಮನೆಗೆ ಕರೆದುಕೊಂಡು ವೇದಗಳು, ಇತಿಹಾಸ, ವಿಜ್ಞಾನವನ್ನು ಬೋಧಿಸುತ್ತಿದ್ದರು. ರಾಮು ಕೇಳುತ್ತಾ ಕಲಿಯುತ್ತಾ ಬೆಳೆಯುತ್ತಾನೆ. ವರ್ಷಗಳ ಕೂತು ರಾಮು ಒಬ್ಬ ಮಹಾನ್ ವಿಜ್ಞಾನಿಯಾಯಿತು. ಅವನ ಮೊದಲ ಪ್ರಶಸ್ತಿಯನ್ನು ಸ್ವೀಕರಿಸಿ ರಾಧಾಕೃಷ್ಣನವರ ಬಳಿ ಬಂದು ಕಾಲು ಮೆಂಡಿದನು. ನೀನೇ ನನ್ನ ಗುರು ಎಂದು ಹೇಳಿದನು. ರಾಧಾಕೃಷ್ಣನವರು ನಗುತ್ತಾ ಹೇಳಿದರು, ಎಲ್ಲಾ ಶಿಕ್ಷಕರೂ ಗುರುಗಳು, ಆದರೆ ನಿಜವಾದ ಗುರು ತನ್ನ ಶಿಷ್ಯನಲ್ಲಿ ತನ್ನನ್ನು ಕಾಣುತ್ತಾನೆ. ಆ ದಿನ ಮತ್ತೊಮ್ಮೆ ಸಾರಿಯಾಯಿತು. ಶಿಕ್ಷಣವು ಜೀವನವನ್ನು ಬದಲಾಯಿಸುತ್ತದೆ ಮತ್ತು ಒಬ್ಬ ಗುರು ಸಂಸಾರವನ್ನು ಬದಲಾಯಿಸುತ್ತಾನೆ.